ಬೆಂಗಳೂರು ನೆಲಮಂಗಲ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿ ಒಂದೇ ಕುಟುಂಬದ 6 ಮಂದಿ ಸಾವನ್ನಪ್ಪಿರುವಂಥದ್ದು. ಅದರಲ್ಲಿ ಚಂದ್ರಮ್ಮ ಅವರು ಕಾರನ್ನ ಚಾಲನೆ ಮಾಡ್ತಾ ಇದ್ರು. ಅವರು ಕುಟುಂಬದ ಮುಖ್ಯಸ್ಥರು ಕೂಡ ಆಗಿದ್ರು. ಅವರು ಸ್ಥಾಪನೆ ಮಾಡಿದಂತಹ IIST ಸಾಫ್ಟ್ವೇರ್ ಸೊಲ್ಯೂಷನ್ ಕಂಪನಿಯ ಬಳಿ ನಾವಿರುವಂಥದ್ದು. HSR ಲೇಔಟ್ನಲ್ಲಿ ಈ ಒಂದು ಸಾಫ್ಟ್ವೇರ್ ಸೊಲ್ಯೂಷನ್ ಕಂಪನಿ ಇರುವಂಥದ್ದು. ಚಂದ್ರಮ್ಮ ಅವರು ಇದೇ ಕಂಪನಿಯನ್ನು 2018ರಲ್ಲಿ HSR ಲೇಔಟ್ನ ಈ ಭಾಗದಲ್ಲಿ ಸ್ಥಾಪನೆಯನ್ನು ಮಾಡಿದ್ರು. ಈ ಕಂಪನಿಯಲ್ಲಿ ಸುಮಾರು 100 ಜನರು ಕೆಲಸವನ್ನು ಮಾಡ್ತಾ ಇದ್ರು. ಅಂದರೆ ಇದೊಂದು ಸಾಫ್ಟ್ವೇರ್ ಕಂಪನಿಯಾಗಿದ್ದು ಆಟೋಮೊಬೈಲ್ ಇಂಡಸ್ಟ್ರಿಗೆ ಸಾಫ್ಟ್ವೇರ್ ಪ್ರೋಗ್ರಾಮನ್ನು ಮಾಡ್ಕೊಳ್ತಾ ಇದ್ರು. ಈ ಬಲಭಾಗದಲ್ಲಿ ಕಾಣ್ತಾ ಇರುವಂತಹ ಅವನಿ ಆರ್ಕೇಡ್ ಏನಿದೆ, ಇಲ್ಲಿ 2018ರಿಂದ ಸಾಫ್ಟ್ವೇರ್ ಕಂಪನಿಯ ಅಲ್ಲಿ ಕೆಲಸವನ್ನು ಮಾಡಿಸ್ತಾ ಇದ್ರು. ಆದರೆ ಇತ್ತೀಚೆಗೆ ಪಕ್ಕದಲ್ಲೇ ಕಾಣ್ತಾ ಇರುವಂತಹ IIST ಸಾಫ್ಟ್ವೇರ್ ಸೊಲ್ಯೂಷನ್ ಅಂತ ಬೋರ್ಡ್ ಏನಿದೆ, ಇದು ಅವೆನ್ಯೂ ಅಂತ ಏನಿದೆ, ಈ ಒಂದು ಬಿಲ್ಡಿಂಗಲ್ಲಿ, ಅಂದರೆ ಈ ಒಂದು ಬಿಲ್ಡಿಂಗಲ್ಲಿ 2nd ಫ್ಲೋರಲ್ಲಿ ಒಂದು ಹೊಸದಾಗಿ ಕಂಪನಿಯನ್ನು ಮಾಡ್ತಾ ಇದ್ರು. ಎಲ್ಲವನ್ನು ಸಹ ಇಂಟೀರಿಯರ್ನೆಲ್ಲ ಹಾಕಿ ಇವಾಗ ತಾನೇ ಸಿದ್ಧತೆಗಳು ನಡೀತಾ ಇದ್ವು. ಸದ್ಯಕ್ಕೆ ಬಲಭಾಗದಲ್ಲಿದ್ದಂತಹ ಕಂಪನಿಯಲ್ಲಿ ಸಿಬ್ಬಂದಿಗಳು ಕೆಲಸವನ್ನು ಮಾಡ್ತಾ ಇದ್ರು. ನಿನ್ನೆ ಅಷ್ಟೇ ಈ ಒಂದು ಇನ್ನು ನಾನು ಸ್ವಲ್ಪ ದಿನಗಳ ಕಾಲ ನಾನು ಬರೋದಿಲ್ಲ ಅಂತ ಹೇಳಿ ಚಂದ್ರಮ್ಮ ಅವರು ತಮ್ಮ ಊರಾದ ಮಹಾರಾಷ್ಟ್ರ ಕಡೆ ತಮ್ಮ ಕುಟುಂಬ ಸಮೇತ ಹೋಗಿದ್ರು. ನಿನ್ನೆ ರಾತ್ರಿ ಸಿಬ್ಬಂದಿಗಳ ಜೊತೆ ಮೀಟಿಂಗನ್ನು ಸಹ ಮಾಡಿ ಮುಂದಿನ ಒಂದು ವಾರಗಳ ಕಾಲ ಯಾವ ರೀತಿಯಾಗಿ ಕಾರ್ಯಕ್ರಮಗಳ ಕಂಪನಿಯನ್ನು ರನ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ಸಜೆಷನ್ನ ಕೊಟ್ಟು ತಮ್ಮ ಊರಿನ ಕಡೆ ತಮ್ಮ ಕುಟುಂಬಸ್ಥರು ಮತ್ತು ಮಕ್ಕಳ ಜೊತೆ ಹೋಗ್ತಾ ಇದ್ರು. ಆದರೆ ದುರಾದೃಷ್ಟವಶಾತ್ ಇವತ್ತು ಬೆಳಿಗ್ಗೆ ಮಧ್ಯಾಹ್ನದ ಸುಮಾರಿಗೆ ನೆಲಮಂಗಲದ ಬಳಿ ಲಾರಿ, ಅಂದರೆ ಕಂಟೈನರ್ ಲಾರಿಯಿಂದ ಅವರು ಭೀಕರ ಅಪಘಾತಕ್ಕೆ ತುತ್ತಾಗಿ ವೋಲ್ವೋ ಕಾರಿನಲ್ಲಿದ್ದ ಚಂದ್ರಮ್ ಸೇರಿದಂತೆ ಅವರ ಕುಟುಂಬದ ಇನ್ನೂ 5 ಸಹ ಮೃತಪಟ್ಟು ಈಗ ಮುಂದಿನ ಅದೇನಿದೆ ಪ್ರೊಸೀಜರ್ಗಳು ನಡೀತಾ ಇರುವಂಥದ್ದು. ಸದ್ಯಕ್ಕೆ ಈ ಒಂದು ಕಚೇರಿಗೆ ಸಹ ಎಲ್ಲ ಸಿಬ್ಬಂದಿಗಳು ಸಹ ಈ ಒಂದು ಸಾವಿನ ಸುದ್ದಿಯನ್ನು ತಿಳಿದು ಲಾಗೌಟ್ ಮಾಡಿ ಕಚೇರಿಗೆ ಬೀಗವನ್ನು ಹಾಕೊಂಡು ಈಗ ಎಲ್ಲರೂ ಸಹ ಆಸ್ಪತ್ರೆಯತ್ತ